ಈಗ ಎಲ್ಲೋಗಿದ್ರಿ? ನಮ್ಗೆ ಅಲ್ಲಿ ನಮಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ, ಯಾರು ಫೋನ್ ಮಾಡಿದ್ರು ರಿಸೀವ್ ಮಾಡಿಲ್ಲ, ಅದಕ್ಕೆ ಬಂದ್ಬಿಟ್ಟು ಹೋಗಿ ಅಲ್ಲಿ ನಮ್ಮ ಚಿಕ್ಕಮ್ಮ ಅವರಿದ್ದಾರೆ, ನನ್ನ ತಮ್ಮಂದ್ರು ಇದ್ದಾರೆ, ಅದಕ್ಕೆ ಅವ್ರಿಗೆ ಹೇಳೋಣ ಅಂತ ಹೋಗಿ. ಎಷ್ಟು ಜನ ಮಕ್ಕಳು? ಅವಳಿಗಿದ್ರು ಹೆಣ್ಮಕ್ಳು? ಒಂದು ಹೆಣ್ಣು ಗಂಡು ಮಗು? ಗಂಡು ಮಗು ಇದೆ ಊರಲ್ಲಿ. ಎಷ್ಟು ಕ್ಲಾಸ್? ಅವ್ರು ಓದ್ತಾರೆ, SLC ವರೆಗೂ ಓದ್ತಾರೆ. ಈಗೇನೋ ಇಲ್ಲಿ ಹಾಸ್ಟೆಲ್ ಹಾಕಿದ್ವಿ. ಅವ್ರು ಕಲ್ತ್ಕೊಂಡು ಅವ್ರಿಗೆ ಹಾಸ್ಟೆಲ್ ಏನೋ ಸೆಲೆಕ್ಟ್ ಆಯ್ತು ಸಮಾಧಾನ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು. ಯಾಕಂದ್ರೆ ಈಗ ಯಾವ ಟೈಮಲ್ಲಿ ಯಾರಿಗೆ ಸಾವು ಕೊಟ್ಟು ಹೇಳೋಕ್ಕಾಗಲ್ಲ. ಅದು ವಿಧಿ ಯಾರಿಗೆ ಏನಾಗುತ್ತೆ ಹೆಂಗೆ ಹೇಳೋಕ್ಕಾಗುತ್ತೆ? ಕಳ್ಸಿದ್ದು ತಪ್ಪು ಸರ್, ನಮ್ದು ಕಳಿಸಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ವಿಧಿ ಯಾರಿಗೆ ಇಲ್ಲಿ ಏನು ಬರುತ್ತೆ ಟೀಚರ್ಸ್ ಎಷ್ಟು ನೆಗ್ಲೆಕ್ಟ್ ಆಗಿದ್ರೆ ಸರ್, ಟೀಚರ್ಸ್ ಜವಾಬ್ದಾರಿ ಅವಾಗ ಸರ್, ಬಗ್ಗೆ ನೋಡ್ಕೊಳ್ಳಿ. ಮಕ್ಕಳು ಬೆಳೆಸೋದು ಕಲಿಸೋದು ಜವಾಬ್ದಾರಿ ನಮ್ದಿರುತ್ತೆ, ಪೋಷಕರದ್ದು. ಶಿಕ್ಷಕರದು ಅವರು ನೆಗ್ಲೆನ್ಸ್ ಮಾಡ್ಕೊಂತಾರೆ ಸರ್. ಎಲ್ಲ ಶಾಲೆಗಳು ನೋಡಿದ್ರು ಅಷ್ಟೇ, ಮುರಾರ್ಜಿನೂ ಅಷ್ಟೇ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅದೇ ಥರ ನೆಟ್ಕೊಳ್ತಾ ಇದ್ದಾರೆ. ನೀವು ಸ್ವಲ್ಪ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ. ನೆಗ್ಲೆನ್ಸಿ ಮಾಡ್ಬಿಡ್ತಾರೆ ಮಕ್ಕಳು. ನಾವು ಕಲ್ಸೋ ಪೋಷಕರು ಕಲ್ಸಿವೆ, ಅವರು ಎಲ್ಲರೂ ಸ್ಕೂಲ್ ಕರ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತೇವೆ ಅಂತಾರೆ. ಎಷ್ಟು ಇದನ್ನು ಕಲ್ಸ್ಕೊಡ್ದು ಮತ್ತು ಅವ್ರು ಇದ್ಬಿಡೋದು ಮನೇಲಿ ಈ ಥರ ನೆಗ್ಲೆಕ್ಟ್ ಮಾಡ್ತಾರೆ. ಮಕ್ಳಿಗೆ ಅನ್ನೋದು ಈ ಥರ ಅನ್ಯಾಯ ನಡೀತಾರೆ. ಮಕ್ಕಳನ್ನ ಸ್ಕೂಲಲ್ಲಿ ಕಲಿಸ್ಬೇಕು ಅಂತ ಹೇಳ್ತಾರಲ್ಲ, ಸ್ಕೂಲ್ ಕಲಿಸ್ತಾರೆ, ಜವಾಬ್ದಾರಿಗಳು ಬರೋಲ್ಲ. ಆ ಜವಾಬ್ದಾರಿ ಇಲ್ಲ ಅಂದ್ರೆ ಏನಕ್ಕೆ ಕರ್ಕೊಂಡು ಹೋಗ್ಬೇಕು టీచర్స్? తోడు పైన నీళ్ళు ముందు బిడ్డలు సేవగా చూసుకోవాలి కదా, పోవద్దండ ఇట్లా పడవుంది ఏం తోడుకోవాలా? అదే బిడ్డలు ఏం తోడుకోవాలంటే హుషారుగా చూసుకోవాలా. నీళ్ళు పోతాడు ఇట్లా రానియద్దండ, ఎనుక్కుండా బిడ్డలు ఈడ్చుకోవాలా. ముందుకు పోయేవాళ్ళు కూడా తోడుపోయిన వాళ్ళు ఎవరన్నా కానీ ಔಷಧಿ ಕೊಟ್ಟಿದ್ದೀವಿ ಮೇಡಮ್. ಅವ್ರಿಗೆ ಏನೋ ಗಮನನೇ ತಗೊಳ್ತಾರೆ. ಮೊಬೈಲ್ ತಾಲೂಕು ಅಷ್ಟು ವೇಸ್ಟ್ ಆಗಿಬಿಟ್ಟಿದೆ ಮೇಡಮ್ ನಿಜವಾಗ್ಲೂ. ಗೌರ್ಮೆಂಟ್ ಸ್ಕೂಲ್ಗಳಂದ್ರೆ ಏನಪ್ಪ ಹಂಗೆ ಓದಿಸ್ಬೇಕು ಹಿಂಗೆ ಓದಿಸ್ಬೇಕು, ನೀವು ಅಲ್ಲಿ ಸೇರಿಸ್ಬೇಕು ಇಲ್ಲಿ ಸೇರಿಸ್ಬೇಡಿ ಅಂತ ಹೇಳ್ತಾರೆ. ನಾವು ಹೋಗಿ ಮಕ್ಕಳಿಗೆ ಗೌರ್ಮೆಂಟ್ ಸೇರಿಸ್ತೀವಿ, ಅವರು ಈ ಥರ ನೋಡ್ಕೊಂಡ್ಬಿಟ್ಟು ಹಿಂಗೆ ಮೇಡಮ್ ಒಬ್ಬರು ಕಡೆ ಸೇರಿಸ್ತಾರ. తోడుకుంటే మగవాడు ఆడది మేస్లు తోడుకొని పోవాలి. కంపెనీలు ఇదాವೆ, SDMC ಕಂಪ್ನಿಗಳು, ಆ ಕಂಪ್ನಿಗಳು ಈ ಕಂಪ್ನಿಗಳು ಅಂತ ಹೇಳಿ ಬರೋ ಬೆನಿಫಿಟ್ ನೋಡ್ತಾರೆ ಅಷ್ಟೇ ಮೇಡಮ್. ಮಕ್ಕಳಿಗೆ ಏನು ಪೋಷಕರು ಏನು ಅನ್ಯಾಯ ನಡೀತಾ ಇದೆ, ಏನ್ ನಡೀತಾ ಇದೆ ಒಬ್ಬರು ಕೇಳೋದಿಲ್ಲ ಮೇಡಮ್. ಸುಮ್ಮನೆ ಮಾಡ್ತಾರೆ. మగవాడు ఎవరైనా కానీ ఆడ కానీ మగవాడు కానీ తోడుకొని పోయినోళ్ళు 10 ವರ್ಷ ಸಾಕ್ಬೇಕಂದ್ರೆ ತಂದೆ ಪೋಷಕರು ಮಗು ಮಾಡ್ಬೇಕಂದ್ರೆ ಆ ಪ್ರಿನ್ಸಿಪಾಲ್ ಆಗಲಿ ಅವ್ರ HM ಆಗಲಿ ಅವ್ರ ಶಿಕ್ಷಕರು ಯಾರ ಇದ್ದೀರಿ ಮೇಡಮ್, ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಮೇಡಮ್. ಸಸ್ಪೆಂಡ್ ಮಾಡಲೇಬೇಕಾಗುತ್ತೆ ಮೇಡಮ್, ಮಾಡಲೇಬೇಕು. ಒಬ್ಬರಿಗೆ ಆ ಥರ ಮಾಡಿದ್ರೆ ನಮ್ಮ ಮುಳಬಾಲ್ ತಾಲೂಕಲ್ಲಿ ಕೋಲಾರ ಡಿಸ್ಟಿಕ್ ಮುಳಬಾಲ್ ಅಂದ್ರೆ ತಾಲೂಕು ಅಂದರೆ ಬೆದರಬೇಕು. ಇನ್ನು ಇರೋರ್ಗು ಸ್ವಲ್ಪ ಹೆಚ್ಚು ಕಮ್ಮಿ ಅವ್ರಿಗೂ ಒಂಥರ ಬೇರೆ ಕಂಡ ನೋಡ್ಕೊಂತಾರೆ. ಈ ಥರನೇ ಎಲ್ಲೂ ಇಲ್ಲ ಮೇಡಮ್.
ఆయన ఈశ్వరం సాకోండి బిడ్డ ఎంత జవాబారి ఎంత జవాబారిగా తోడుకోపోయి ಸಣ್ಣ ಪುಟ್ಟ ವ್ಯಾಪಾರ ನಡೆಸ್ಕೊಂಡು ಅಮ್ಮ ಮಗು ಸಾಕೊಂಡು ಏನು ಸೆಲೆಕ್ಟ್ ಆಯ್ತು ಅವ್ರು ಸೇರಿಸಿದ್ದಾರೆ యా స్కూల్లో కూడా టీచర్ కూడా ఎవరు చెప్తారు ఊరికే కంపెనీలు పెట్టి తెచ్చినారు అంతేడా ఎస్డిఎం కంపెనీలనే వాళ్ళ చేత క్యాన్లు పంపిస్తారు వాళ్ళ చేత నీళ్లు పంపిస్తారు ఆడి చెత్త పంపిస్తారు అంతా చేసుకుంటారు వేసుకొని అప్పయ్య ఇప్పుడు యూత్ వరకు వస్తారు ముండా ముండా కొడితే ఎవరైనా కానీ ఎవరు చూసేదే చెప్పండి మీరు ఇట్లా వచ్చినా చెప్పండి మీరు తెలిసిన వాళ్ళు వచ్చేదే ఏట్లేదు ముండా కొడుకు తోడుకొని పోకూడదు బిడ్డలే అందుకే వాళ్ళకి పని వాళ్ళకి చెప్పాల్సింది వాళ్ళు గోలాడు అయిపోద్దు ఒక బిడ్డ ఎట్లా ఉండేది గోలాడకుండా ఎట్లా బాగుంటుంది అంతే లంచా కొడుకు తోడుకొని పోకూడదు ఆ బిడ్డలు స్టోరు నేను పోతాను కదా అమ్మ దూరం రండి ఈడ్చుకోవడానికి బిడ్డలు ఈడ్చుకోవాలా నలుగురు సేరి వాళ్ళు ఎంజాయ్మెంట్ లో ఉంటారు టీచర్స్ ఎంజాయ్మెంట్